ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಸಿಂಪಲ್ಲಾಗಿ ಒಂದು ಬ್ಯಾಕ್ ನೆಕ್ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹೊಸಬರಿಗೆ ತುಂಬ ಸುಲಭವಾಗಿ ಹೊಲಿಬೋದು, ಆ ರೀತಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸ್ನೇಹಿತರೆ ನೋಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಸ್ನೇಹಿತರೆ ನೋಡಿ ಬಾಟಮ್ ಸೈಡ್ ಕೆಳಗಡೆ ಅರ್ಧ ಇಂಚು ಫೋಲ್ಡಿಂಗಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಹಾಗೆ ಶೋಲ್ಡ್ರ್ ಹತ್ರ ಅರ್ಧ ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ನೆಕ್ ವಿಡ್ತನ್ನು ನಾನು 2 ಕಾಲು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ ವಿಡ್ತು ಹಾಗೆ ಬಾಟಮ್ ವಿಡ್ತು ನೋಡಿ ನೆಕ್ ಉದ್ದ ಬಂದು 9.5, ಹಾಗೆ ಕೆಳಗಡೆ ಬಾಟಮ್ ನೆಕ್ ವಿಡ್ತ್ ಬಂದು ನಾನು 3.25 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನೆಕ್ ವಿಡ್ತ್ ಬಂದು 3.25 ಮಾಡ್ಕೊತಾ ಇದ್ದೀನಿ ಬಾಟಮ್ ಸೈಡಲ್ಲಿ. ನಿಮ್ಮದು ಬ್ಲೌಸ್ ಎಷ್ಟಿದೆಯೋ ಅದ್ರ ತಕ್ಕಂಗೆ ಮೆಜರ್ಮೆಂಟ್ ಮಾಡ್ಕೊಳ್ರಿ. ನೋಡಿ ಇದಕ್ಕೆ ನಾನು ಬಗಲ್ ಸೈಡಿಂದ ಒಂದು ಸ್ಟ್ರೈಟ್ ಲೈನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇದು ಡಿಸೈನ್ ಮಾಡಲಿಕ್ಕೋಸ್ಕರ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ಇದು ತುಂಬ ಕ್ರಿಟಿಕಲ್ ಏನಲ್ಲ. ನೋಡಿ ಇಲ್ಲಿಂದ ಈ ಶೇಪು ಈ ಥರ ರೌಂಡ್ ಶೇಪಲ್ಲಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ಈ ಥರ ಮಾರ್ಕ್ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ. ನೋಡಿ ಈ ಥರ ಆಯಿತು ಸಿಂಪಲ್ ಡಿಸೈನು. ಹಾಗೆ ಇದನ್ನ ಸ್ನೇಹಿತರೆ ನೋಡಿ ಕಟ್ ಮಾಡ್ಕೊಂಬಿಡೋಣ. ಲೈನಿಂಗನ್ನು ರಿಮೂವ್ ಮಾಡಿಕೊಂಡು ಕಟ್ ಮಾಡ್ಕೊಳೋಣ. ನಾವು ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ನೆಕ್ ಶೇಪನ್ನು ಅದೇ ಥರನೇ ಕಟ್ ಮಾಡ್ಕೊಳೋಣ. ಸ್ನೇಹಿತರೆ ನೋಡಿ ಇವಾಗ ಮೇನ್ ಫ್ಯಾಬ್ರಿಕ್ಕಿಗೆ ಇದನ್ನು ಅಟ್ಯಾಚ್ ಮಾಡೋಣ. ನೋಡಿ ಸ್ನೇಹಿತರೆ ಉಲ್ಟಾ ಸೀದಾ ನೋಡ್ಕೋಬೇಕು. ನೋಡಿ ಇದು ಮೇಲ್ಗಡೆ ಬಟ್ಟೆ ಇದೆ, ಹಾಗೆ ಇದನ್ನು ಲೈನಿಂಗ್ ಇಟ್ಟು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ ಇದು ನೆಕ್ ಸೈಡು ಹಾಗೆ ಕೆಳಗಡೆ ಬಾಟಮ್ ಸೈಡು ಎರಡನ್ನೂ ಒಂದೇ ಸಾರಿ ಸ್ಟಿಚ್ ಬಿಡಬೇಕು. ಹಾಗೆ ಅದನ್ನು ಉಲ್ಟಾ ಮಾಡಿಬಿಡೋಣ. ನೋಡಿ ಎಲ್ಲಿ ಕೂಳೆ ಕಾಣಿಸಲ್ಲ ಬಟ್ಟೆದು ಕೂಡ. ಅದಕ್ಕೆ ಹೇಳಿದೆ ನಿಮಗೆ ನೆಕ್ ಲೈನಲ್ಲಿ ಈಸಿಯಾಗಿ ಸೇರಿಸೋದು ಯಾವ ರೀತಿ ಅಂತ ನೋಡೋಣ ಅಂತ. ಸ್ನೇಹಿತರೆ ನೋಡಿ ಇದು ಸ್ವಲ್ಪ ನಂದು ಕ್ಯಾಮ್ರಾ ಪ್ರಾಬ್ಲಮ್ ಆಗಿ ಸ್ವಲ್ಪ ಇಲ್ಲಿ ವಿಡಿಯೋ ಚೆನ್ನಾಗಿ ಬಂದಿಲ್ಲ, ಒಂದು 30 ಸೆಕೆಂಡ್ವರೆಗೂ. ದಯವಿಟ್ಟು ಬೇಜಾರಾಗಬೇಡಿ, ಮುಂದೆ ಕಂಟಿನ್ಯೂ ಚೆನ್ನಾಗಿ ಬಂದಿದೆ. ಸ್ನೇಹಿತರೆ ನೋಡಿ ಈ ನೆಕ್ ಲೈನಲ್ಲಿ ಕೂಡ ಒಂದು 1/4 ಇಂಚ್ ಮಾರ್ಜಿನಷ್ಟು ನಾನು ಸ್ಟಿಚ್ ಬಿಡ್ತಾ ಇದ್ದೀನಿ. ನೋಡಿ ಕೆಳಗಡೆ ಬಾಟಮ್ ಸೈಡಿಗೆ ಬಿಟ್ಕೊಂಡಿವಿ, ಈಗ ನೆಕ್ ಲೈನ್ ಬಿಟ್ಕೊತಾ ಇದ್ದೀನಿ. ನೋಡಿ ಒಂದು 1/4 ಇಂಚ್ ಮಾರ್ಜಿನಷ್ಟು ನಾವು ಏನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಿ ನೆಕ್ಕಿಗೋಸ್ಕರ ಅಷ್ಟನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ನೀವು ಪೈಪಿಂಗ್ ಮಾಡಲಿಕ್ಕೆ ಮಾಡ್ಬೋದು, ಬಟ್ ಇದು ಸಿಂಪಲ್ಲಾಗಿ ಮಾಡೋದು ಯಾವ ರೀತಿ ಅಂತ ಉದ್ದೇಶಕ್ಕೋಸ್ಕರನೇ ಇಷ್ಟು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡಿ. ಮೇನ್ ಫ್ಯಾಬ್ರಿಕನ್ನು ಲೈನಿಂಗ್ ನಾವು ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ನೆಕ್ಕು ಅದರ ಅಳತೆನ ಕಟ್ ಮಾಡ್ಕೊಂಬಿಡಿ. ಹಾಗೆ ನೋಡಿ ಮೂಲಿಗೆ ಸಣ್ಣಾಗಿ ಕಟ್ ಮಾಡ್ಕೊಳ್ರಿ. ಇಲ್ಲಿ ಸೇಪು ನೀಟಾಗಿ ಬರುತ್ತೆ. ಹಾಗೆ ನೋಡಿ ಫ್ರೆಂಡ್ಸ್ ಈ ಥರ ಉಲ್ಟಾ ಮಾಡೋಣ ಇದನ್ನ ಇವಾಗ. ಸ್ನೇಹಿತರೆ ನೋಡಿ ನಾವು ಬಾಟಮ್ ಸೈಡು ಪಟ್ಟಿ ಏನು ಮಾಡ್ತೀವಲ್ಲ ಅಲ್ಲಿ ಸ್ಟಿಚ್ ಬಿಟ್ಟಿದ್ದೀವಿ, ನೆಕ್ ಲೈನಿಗೂ ಸ್ಟಿಚ್ ಬಿಟ್ಟಿದ್ದೀವಿ. ನೋಡಿ ಈ ಥರ ಸಿಂಪಲ್ಲಾಗಿ ರೆಡಿ ಆಯಿತು. ನಾನು ಇದರಲ್ಲಿ ಪೇಪರ್ ಕ್ಯಾನ್ವಸ್ ಏನೂ ಹಚ್ತಾ ಇಲ್ಲ, ಬೇಕಾದರೆ ನೀವು ಪೇಪರ್ ಕ್ಯಾನ್ವಸ್ ಕೂಡ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್ ಕೆಳಗಡೆ ಬಾಟಮಲ್ಲಿ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ಹಾಗೆ ನೋಡಿ ನೆಕ್ ಲೈನ್ಗೂ ಕೂಡ ನಾವು ಒಂದು ಸ್ಟಿಚ್ಚನ್ನು ಬಿಡ್ತಾಯಿದ್ದೀನಿ, ಕಿನ್ನರಿ ಸ್ಟಿಚ್ಚನ್ನು. ಯಾವ ಥರನಾದರೂ ಬಿಡ್ರಿ, ಏನಕ್ಕಂದರೆ ಅಲ್ಲಿ ಲೇಸ್ ಅಟ್ಯಾಚ್ ಮಾಡ್ತೀನಿ. ಅಗಲ ಬಿಟ್ಟರು ಏನು ತೊಂದರೆ ಇಲ್ಲ, ಅದು ಲೇಸ್ ಒಳಗೆ ಹೋಗುತ್ತೆ ಹೊಲಿಗೆ. ಸ್ನೇಹಿತರೆ ನೋಡಿ ಈ ಥರ ರೆಡಿ ಆಯಿತು. ಹಾಗೆ ಎಂಡಿಗೆ ಕೂಡ ಲೈನಿಂಗ್ ಎಂಡಿಗೆ ಕೂಡ ಸುತ್ತಲಿಗೆ ಹೊಲಿಗೆ ಬಿಟ್ಕೊಳ್ಳೋಣ. ಹಾಗೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ ಲೈನ್ ಕೂಡ ಈ ಥರ ನೋಡಿ ನೀಟಾಗಿ ಬಂದಿದೆ. ನಾನು ಇದರಲ್ಲಿ ಪೇಪರ್ ಕ್ಯಾನ್ವಸ್ ಏನೂ ಅಪ್ಲೈ ಮಾಡಿಲ್ಲ, ಬೇಕಾದರೆ ನೀವು ಪೇಪರ್ ಕ್ಯಾನ್ವಸನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಬೋದು. ನೋಡಿ ಸ್ನೇಹಿತರೆ ಲೇಸ್ ತಗೊಂಡಿದ್ದೀನಿ ನಾನು ಒಂದು ಅರ್ಧ ಇಂಚಿನಷ್ಟು ಅಗಲದ್ದು. ಈ ರೌಂಡ್ ಶೇಪ್ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಮೇಲ್ಗಡೆ ಆ ಶೇಪಿವರೆಗೂ ಮಾತ್ರ ಇದನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿವರೆಗೂ ಮಾತ್ರ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ನೋಡಿ ಇದು ಅಗಲ ಇದೆ ಲೇಸು, ಸ್ವಲ್ಪ ಇನ್ನೊಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ, 2 ಸ್ಟಿಚ್ ಬಿಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್ ನೋಡಿ ಇನ್ನೂ ಒಂದು ಅರ್ಧ ಇಂಚು ಸೆಂಟ್ರಿಗೆ ಗ್ಯಾಪ್ ಬಿಟ್ಟು ಈ ಥರ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚು ಗ್ಯಾಪ್ ಬಿಡಬೇಕು ಸೆಂಟ್ರಿಗೆ, ಅದೊಂಥರ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಉದ್ದೇಶಕ್ಕೋಸ್ಕರ. ನೋಡಿ ಇದಕ್ಕೆ ಇನ್ನೊಂದು ಸ್ಟಿಚ್ ಬಿಟ್ಕೊಳ್ಳೋಣ.
ನೋಡಿ ಸ್ನೇಹಿತರೆ, ಈ ಸೈಡು ಅಷ್ಟೇ ಸೇಮ್ ಆ ಕಡೆಗೆ ಏನು ಹಚ್ಚಿದ್ದೀವಲ್ಲ ಅದೇ ಥರನೇ ಈ ಸೈಡ್ ಕೂಡ ಅಟ್ಯಾಚ್ ಮಾಡೋಣ ಲೇಸನ್ನು. ನೋಡಿ ಇಲ್ಲಿವರೆಗೂ ಮಾತ್ರ ಅಟ್ಯಾಚ್ ಮಾಡಬೇಕು. ಇದಕ್ಕೆ ಸೇಮ್ ಇನ್ನೊಂದು ಸ್ಟಿಚ್ ಬಿಡೋಣ. ಹಾಗೆ ನೋಡಿ ಕೆಳಗಡೆ ಕಟ್ ಮಾಡ್ಕೊಳ್ಳೋಣ ಲೆವಲಿಗೋಸ್ಕರ. ಸ್ನೇಹಿತರೆ ನೋಡಿ, ಇದನ್ನು ಸೆಂಟ್ರಿಗೆ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ, ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ನೇಹಿತರೆ ನೋಡಿ, ನನ್ನ ಚಾನಲಲ್ಲಿ ಬ್ಲೌಸ್ ಕಟಿಂಗ್ ವೀಡಿಯೋಸ್ ಕೂಡ ಇದೆ, ಬೇಕಾದವರು ನೋಡಿ. ಹಾಗೆ ಸ್ನೇಹಿತರೆ ನೋಡಿ, ಎರಡು ಕಡೆಗೆ ನಾನು ಲೇಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಆ ಕ್ರಾಸ್ವರೆಗೂ ಮಾತ್ರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇದು ಕೆಳಗಡೆ ಬಾರ್ಡ್ರ್ ಬಂದು ಸೀರೆದೆ ಬಾರ್ಡ್ರ್, ಇದು ಬಾಟಮ್ ಸೈಡ್ ಇತ್ತು, ಅದನ್ನು ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ನಾನು. ನೋಡಿ ಇದನ್ನು ಇಲ್ಲಿ ಅಟ್ಯಾಚ್ ಮಾಡೋಣ. ಈ ಥರ ಆರ್ಮೋಲ್ ಸೈಡಿಂದನೇ ಅಟ್ಯಾಚ್ ಮಾಡಬೇಕು. ನೋಡಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಿನಷ್ಟು. ಅದನ್ನು ಅದು ಅಗಲ ಐತಿ, ಏನಪ್ಪ ಅಂದರೆ ಹಂಗಾಗಿ ಇಲ್ಲಿ ಇದು ಬಾರ್ಡ್ರ್ ಅಗಲ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾಡೋಣ ಅಂತೇಳಿ ಕಮ್ಮಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಸೆಂಟ್ರ್ ಹತ್ರ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಟರ್ನ್ ಮಾಡ್ಬೇಕು ಫ್ರೆಂಡ್ಸ್. ನೋಡಿ ಈ ಥರ ನೀಟಾಗಿ ನೋಡ್ಕೊಂಬಿಡಿ. ಅಲ್ಲಿ ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡಬೇಕು, ಏನಕ್ಕಂದರೆ ಅಲ್ಲಿ ನಾವು ಟರ್ನ್ ಮಾಡೋದಿರೋದ್ರಿಂದ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಕೆಳಗಡೆ ಅಗಲ ಬರುತ್ತೆ ಲೇಸು. ನೋಡಿ ಬಾರ್ಡ್ರು, ಅದನ್ನ ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟಿಚ್ ಬಿಡಬೇಕು. ನೋಡಿ ಇದನ್ನು ಅಷ್ಟೇ ಸೇಮ್ ಅದ್ರ ಲೆವೆಲ್ಲಿಗೆ ಬಗಲ್ವರೆಗೂ ಬರೋವರೆಗೂ ಸ್ಟಿಚ್ ಬಿಡಿ. ಹಾಗೆ ಫ್ರೆಂಡ್ಸ್ ನೋಡಿ, ಈ ಸೈಡು ಕೆಳಗಡೆ ಬಾಟಮ್ ಸೈಡ್ ಕೂಡ ಒಂದು ಸ್ಟಿಚ್ ಬಿಡೋಣ. ನೋಡಿ ಇಲ್ಲಿ ಒಂದು ಅರ್ಧ ಇಂಚು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಕಂಪ್ಲೀಟ್ ಇಲ್ಲಿಂದ ಎಂಡ್ವರೆಗೂ ಸ್ಟಿಚ್ ಬಿಡಿ. ಇದೇ ಥರನೇ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಇದು. ನೋಡಿ ಸ್ನೇಹಿತರೆ ನೋಡಿ, ಈ ಸೈಡು ಸ್ಟಿಚ್ ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಕೆಳಗಡೆ ಮಾತ್ರ ಬಾಟಮ್ ಸೈಡ್ ಮಾತ್ರ ಒಂದು ಲೇಸ್ ಹಚ್ತಾ ಇದ್ದೀನಿ. ನೋಡಿ ನೋಡಿ ಇದನ್ನೇ ಮೇಲ್ಗಡೆ ಏನು ಹಚ್ಚಿದ್ದೆಲ್ಲ ಅದನ್ನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಲೇಸ್ ಹಚ್ತಾ ಇದ್ದೀನಿ ಕೆಳಗಡೆ ಅಷ್ಟೇ. ನೋಡಿ ಸ್ನೇಹಿತರೆ, ಇದನ್ನು ಕೆಳಗಡೆ ಬಾಟಮ್ ಲೈನಲ್ಲಿ ನಾವೇನು ಕೆಳಗಡೆ ಪಟ್ಟಿ ಹಚ್ಚಿದ್ದೀವಲ್ಲ ಅದಕ್ಕೆ ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಇನ್ನೂ ಒಂದು ಸ್ಟಿಚ್ ಕೂಡ ಬಿಡ್ತಾಯಿದ್ದೀನಿ ನಾನು ಇಲ್ಲಿ ಲೇಸಿಗೆ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಡಿಸೈನ್ ಇದು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ನೋಡಿ ಈ ಥರ ನೀಟಾಗಿ ಬರುತ್ತೆ. ಇವಾಗ ನೋಡಿ ಡೋರಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದು ಸಿಂಪಲ್ಲಾಗೆ ಮಾಡಿದ್ದೀನಿ. ಇದೆಲ್ಲರೂ ಮಾಡ್ತಾರೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ, ಹಾಗಾಗಿ ಅದರದ್ದು ವಿಡಿಯೋ ಶೂಟ್ ಮಾಡಿಲ್ಲ. ನೋಡಿ ನಾನು ಡೋರಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಶೋಲ್ಡ್ರ್ ಕೆಳಗಡೆ ಎರಡೂ ಡೋರಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಡೋರಿ ಅಟ್ಯಾಚ್ ಮಾಡಿತ್ತು, ಈ ಥರ ಸಿಂಪಲಾಗಿ ಕಾಣ್ತಾ ಇದೆ. ಹಾಗೆ ಕೆಳಗಡೆ ಟಕ್ಸ್ ಹಿಡಿಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಎರಡು ಟಕ್ಸನ್ನು ಹಿಡಿತಾ ಇದ್ದೀನಿ. 1 ಇಂಚು ಟಕ್ಸ್ ಬಿಟ್ಟಿದ್ವಿ ನಾವು, ಅದನ್ನು ಹಿಡಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ಈ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳಿ ಈ ಡಿಸೈನು. ಇನ್ನೂ ಹೆಚ್ಚಿನ ವೀಡಿಯೋಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.